ವಿಘ್ನೇಶ್ವರನ ದರ್ಶನ ಪಡೆಯಲು ತೆರಳುವ ರಸ್ತೆಯ ಒಂದು ಬದಿಯಲ್ಲಿ ದೇಶಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಬಲಿದಾನ ಮಾಡಿದ ವೀರ ಸೇನಾನಿಗಳ ಭಾವಚಿತ್ರ, ಇನ್ನೊಂದು ಬದಿಯಲ್ಲಿ ಅನ್ನದಾತ ದೇಶದ ಬೆನ್ನೆಲುಬು ರೈತನ ಭಾವಚಿತ್ರ, ಹಿಮಾಲಯ ಪರ್ವತದಲ್ಲೇ ಕುಳಿತಂತಿರುವ ವಿಘ್ನೇಶ್ವರ. ಈ ದೃಶ್ಯ ಕಂಡು ಬಂದಿದ್ದು ಅಗ್ರಹಾರ ವೃತ್ತ ಕೋಟೆಯಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿಗಳ ಯುವಕ ಸಂಘದ ವತಿಯಿಂದ ಗಣೇಶ ಚತುರ್ಥಿಯಂದು ವಿಘ್ನೇಶ್ವರನ ಪ್ರತಿಷ್ಠಾಪಿಸಿ ವಿಘ್ನೇಶ್ವರನಿಗೆ ಪ್ರತಿದಿನ ವಿವಿಧ ಅಲಂಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದೆ. ಶುಕ್ರವಾರ ರಾತ್ರಿ ವಿಘ್ನೇಶ್ವರನಿಗೆ ವಿಶೇಷ ಅಲಂಕಾರ, ಪೂಜೆ, ಮಹಾಮಂಗಳಾರತಿ ಕಾರ್ಯಕ್ರಮವು ಶಾಸ್ತ್ರೋಕ್ತವಾಗಿ ನಡೆಯಿತು. ಸಮಿತಿ ಮುಖಂಡರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು ಗಣೇಶೋತ್ಸವದ ಪ್ರಯುಕ್ತ ಈ ಬಾರಿ ಬಹಳ ವಿಶೇಷವಾಗಿ ವೀರ ಸೇನಾನಿಗಳು ಹಾಗೂ ರೈತರ ಭಾವಚಿತ್ರಗಳನ್ನು ಇಡುವುದರ ಮೂಲಕ ದೇಶದ ಎರಡು ಕಣ್ಣುಗಳನ್ನು ನೆನಪಿಸಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ ಹಾಗೂ ಲಾಟರಿ ಟಿಕೆಟ್ ಇಟ್ಟು ಎಲೆಕ್ಟ್ರಿಕ್ ಸ್ಕೂಟಿ ಗೆಲ್ಲುವ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು. ಏನು ಪ್ರತಿ ವರ್ಷ ಗಣೇಶೋತ್ಸವ ಮಾಡ್ತೀವಿ, ಪ್ರತಿ ವರ್ಷವೂ ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತೇವೆ. ಈ ಸತಿ ನಾವು ರೈತರು ಮತ್ತು ಸೈನಿಕರ ಕುರಿತಾಗಿ ನಮ್ಮ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದೇ ರೀತಿ ಈಗ ಎಲ್ಲ ದೇಶದಲ್ಲಿ ನಮ್ಮ ರೈತರು ಮತ್ತು ಸೈನಿಕರೇ ಎರಡು ಕಣ್ಣುಗಳು, ಅವರೇ ನಮ್ಮ ಬೆನ್ನೆಲುಬಾಗಿ ಅವರು ಅಲ್ಲಿ ತುಂಬ ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಅವ್ರ ಥರ ಕಷ್ಟಪಡೋಕ್ಕಾಗಲ್ಲ, ಆದರೂ ಅವ್ರನ್ನ ನಾವು ಸ್ಮರಿಸೋದು ನಮ್ಮ ಕರ್ತವ್ಯ. ಆದ್ದರಿಂದ ಈ ಸತಿ ನಾವು ಸೈನಿಕರು ಮತ್ತು ರೈತರ ಪರ ನಮ್ಮ ಗಣೇಶನ ಕೂರಿಸಿದ್ದೀವಿ. ಅದೇ ರೀತಿ ಮುಂದಿನ ವರ್ಷವೂ ಒಂದು ವಿಭಿನ್ನ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಅದು ನಾವು ಈಗ ಹೇಳಲ್ಲ, ಮುಂದಿನ ವರ್ಷ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹೇಳೋಣ ಅಂತಿದ್ದೀವಿ. ಅದೇ ರೀತಿ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಯಾವುದೇ ರೀತಿ ನಮ್ಮ ದೇಶದ ತುರ್ತು ಸಂದರ್ಭ ಬಂದು ಏನಾದರೂ ಯುದ್ಧದಲ್ಲಿ ಈ ಆರ್ಮಿಗಳಿಗೆ ಏನಾರ ಸೇವೆ ಮಾಡಬೇಕು ಅಂದರೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸದಾ ಸಿದ್ಧ ಇರ್ತೇವೆ. ಯಾವುದೇ ಕೆಲಸ ಆಗಲಿ, ಅಲ್ಲಿ ಹೋಗಿ ನಮಗೆ ಯಾವುದೇ ಕೆಲಸ ಕೊಡಲಿ, ನಾವು ಅದಕ್ಕೆ ಸೈನ್ಯ ಸೇವೆ ಮಾಡಲು ಸಿದ್ಧರಾಗಿದ್ದೇವೆ ಅಂತ ಹೇಳಲು ಈ ಸಂದರ್ಭದಲ್ಲಿ. ಸಮಿತಿ ಮುಖಂಡರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು ಗಣೇಶೋತ್ಸವದ ಪ್ರಯುಕ್ತ ಈ ಬಾರಿ ಬಹಳ ವಿಶೇಷವಾಗಿ ವೀರ ಸೇನಾನಿಗಳು ಹಾಗೂ ರೈತರ ಭಾವಚಿತ್ರಗಳನ್ನು ಇಡುವುದರ ಮೂಲಕ ದೇಶದ ಎರಡು ಕಣ್ಣುಗಳನ್ನು ನೆನಪಿಸಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ ಹಾಗೂ ಲಾಟರಿ ಟಿಕೆಟ್ ಇಟ್ಟು ಎಲೆಕ್ಟ್ರಿಕ್ ಸ್ಕೂಟಿ ಗೆಲ್ಲುವ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು. ಅದೇ ರೀತಿ ಪ್ರತಿ ವರ್ಷ ಲಾಟರಿ ಟಿಕೆಟ್ ಆಯೋಜನೆ ಮಾಡಿದ್ದೀವಿ. ಪ್ರಥಮ ಬಹುಮಾನವಾಗಿ ಎಲೆಕ್ಟ್ರಿಕ್ ಬೈಕು, ದ್ವಿತೀಯ ಬಹುಮಾನ ವಾಷಿಂಗ್ ಮಿಷಿನ್, ಮೂರನೇ ಬಹುಮಾನ ಒಂದು ಬೈಸಿಕಲ್ ಮತ್ತು 10 ಸಮಾನಾರ್ಥಕ ಬಹುಮಾನಗಳನ್ನು ಇಟ್ಟಿರ್ತೀವಿ. ಅದೇ ರೀತಿ ಇಲ್ಲಿ ಸ್ಥಳೀಯರಿಗೆ, ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಮ್ಮ ದೇಶದ ಸೈನಿಕರು ಮತ್ತು ರೈತರ ಬಗ್ಗೆ ಕುರಿತು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹಾಕಿ ಅವರಿಂದ ಒಂದು ರೈತರ ಮತ್ತು ಸೈನಿಕರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ. ಈಗಿಂದಲೇ ಮಕ್ಕಳಿಗೆ ನಾವು ನಮ್ಮ ಸೈನಿಕರು ಮತ್ತು ರೈತರ ಬಗ್ಗೆ ಕಾಳಜಿ ವಹಿಸಬೇಕು, ಅವರ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪ್ರತಿದಿನ ಸಂಜೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಮಕ್ಕಳಿಗೆ ಆಟೋಟ ಸ್ಪರ್ಧೆ ಆಗಿರ್ಬೋದು, ಹಾಗೆ ಮಹಿಳೆಯರಿಗೆ ಆಟೋಟ ಸ್ಪರ್ಧೆ ಆಗಿರ್ಬೋದು, ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಇದೇ ಥರ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ.